ಮಾಘಮಾಸ ಪುಣ್ಯಮಾಸ ಅಥ ದ್ವಾದಶೋಧ್ಯಾಯ 12ನೇ ದಿನದ ಪಾರಾಯಣ. ಮಾಘಮಾಸ ಪುರಾಣ. ನಾರಾಯಣ ನಮಸ್ಕೃತ್ಯಂ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸ ತತ ಜಯಮುದೀರಯೇತ್. ಋಷಯ ಉವಾಚ. ಸೂತ ಮಹಾಬಾಹೋ ತ್ವಯಲೋಕ ಹಿತೈಷಿಣ ಕಥಿತಂ ಕಾರ್ತಿಕಾಖ್ಯಾನಂ ಭುಕ್ತಿ ಪ್ರದಾಯಕಂ. ಅಧುನಾ ಮಾಘಮಹತ್ಯಂ ವದನಾಂ ಲೋಮಹರ್ಷಣಃ ಶ್ರುತೇನ ಯೇನ ಲೋಕಾನಾಂ ಸಂಶಯಃ ಕ್ಷೀಯತೆ ಮಹಾನ್. ಪುರಾಣೇನ ಮಹಾಭಾಗ ಲೋಕೇಸ್ಮಿನ್ ಸಂಪ್ರಕಾಶಿತಂ ಮಾಘಸ್ನಾನಸ್ಯ ಮಹತ್ಯಂ ಸೇತಿಹಾಸಂ ತದಾ ದಿಶಾ. ಸೂತ ಉವಾಚ. ಸಾಧು ಸಾಧು ಮುನಿಶ್ರೇಷ್ಠ ಯೂಯಂ ಕೃಷ್ಣಪಾರಾಯಣಃ ಯತ್ ಪೃಚ್ಛತಾ ಮುದಾ ಯುಕ್ತಾ ಭಕ್ತ್ಯಾ ಕೃಷ್ಣ ಕಥಾಮೋಹಃ. ಕಥಯಿಷ್ಯಾಮಿ ಮಾಘಸ್ಯ ಮಹತ್ಯಂ ಪೂರ್ಣ್ಯವರ್ಧನಂ ಪಾಪಘ್ನಂ ಶೃಣುತ್ವಾಂ ಪುಂಸಾಂ ಸ್ನಾತಾನಾಂ ಚಾರುಣೋದಯೇ. ಏಕಾದಾ ಪಾರ್ವತೀ ವಿಪ್ರಃ ಶಂಕರ ಲೋಕಶಂಕರಂ ಪಪ್ರಾಚ ವಿನಯೋಪೇತ ಸೃಷ್ಟ್ವಾ ತಚ್ಚರಣಾಂಬುಜಂ. ನಾರಾಯಣ, ನರ, ನರೋತ್ತಮ, ದೇವಿ ಸರಸ್ವತಿ ಮತ್ತು ವ್ಯಾಸರಿಗೆ ನಮಸ್ಕಾರ ಮಾಡಿ ಜಯಘೋಷ ಮಾಡಬೇಕು. ಋಷಿಗಳು ಹೇಳುತ್ತಾರೆ, ಹೇ ಸೂತರೆ, ತಾವು ಎಲ್ಲ ಲೋಕಗಳ ಹಿತಕರ್ತರು. ಕಾರಣ ತಾವು ಕಾರ್ತಿಕ ಮಾಸದ ವ್ಯಾಖ್ಯಾನವನ್ನು ಭೋಗ ಮತ್ತು ಮೋಕ್ಷಕ್ಕಾಗಿ ನಮ್ಮೆಲ್ಲರಿಗೂ ವರ್ಣಿಸಿರುವಿರಿ. ಹೇ ಲೋಮಹರ್ಷಣರೇ, ಈಗ ಮಾಘ ಮಾಸದ ಮಹಾತ್ಮೆಯನ್ನು ನಮಗಾಗಿ ವಿವರಿಸಿ. ಇದನ್ನು ಕೇಳಿ ಲೋಕಗಳಲ್ಲಿಯ ಉತ್ಕಟ ಸಂದೇಹಗಳೂ ಸಹ ವಿನಾಶವಾಗಬಹುದು. ಹೇ ಮಹಾಭಾಗ, ಮೊಟ್ಟ ಮೊದಲು ಈ ಲೋಕದಲ್ಲಿ ಮಾಘಮಾಸ ಮಹಾತ್ಮೆಯನ್ನು ಯಾರು ಪ್ರಕಾಶಿತಗೊಳಿಸಿದರೋ ಎಂಬ ಎಲ್ಲ ಇತಿಹಾಸವನ್ನು ವಿಸ್ತಾರವಾಗಿ ವರ್ಣಿಸಿರಿ. ಸೂತರು ಹೇಳುತ್ತಾರೆ, ಧನ್ಯರು ಮುನೀಶ್ವರರೇ, ನೀವೆಲ್ಲ ಧನ್ಯರು. ನೀವೆಲ್ಲ ಶ್ರೀಕೃಷ್ಣ ಭಗವಾನನ ಭಕ್ತಿಯಲ್ಲಿ ತತ್ಪರರಾಗಿರುವಿರಿ. ಆದ ಕಾರಣ ಆನಂದ ಪೂರ್ವಕವಾಗಿ ಭಕ್ತಿ ಭಾವದಿಂದ ಮತ್ತೆ ಮತ್ತೆ ಶ್ರೀಕೃಷ್ಣನ ಕಥೆಯನ್ನು ಕೇಳಲು ಬಯಸುತ್ತಿರುವಿರಿ. ಈಗ ನಾವು ಪುಣ್ಯವನ್ನು ವೃದ್ಧಿಸುವ ಮಾಘಮಾಸದ ಮಹಾತ್ಮೆಯನ್ನು ಕೇಳೋಣ. ಈ ಮಹಾತ್ಮೆಯು ಅರುಣೋದಯ ಸಮಯದಲ್ಲಿ ಸ್ನಾನ ಮಾಡುವ ವ್ಯಕ್ತಿಗಳ ಪಾಪನಾಶಕವಾಗಿದೆ. ಹೇ ಬ್ರಾಹ್ಮಣರೇ, ಸದಾಕಾಲ ಸಂಸಾರದಲ್ಲಿ ಮಂಗಳವನ್ನುಂಟು ಮಾಡುವ ಮಹಾದೇವನ ಕಮಲದಂತಿರುವ ಚರಣವನ್ನು ಪಾರ್ವತಿ ದೇವಿಯು ಸ್ಪರ್ಶಿಸಿ ನಮ್ರತೆಯಿಂದ ಪ್ರಶ್ನೆ ಮಾಡಿದಳು. ಪಾರ್ವತಿ ಕೇಳುತ್ತಾಳೆ, ಹೇ ದೇವಾದಿದೇವ ಮಹಾದೇವನೇ, ತಾವು ತಮ್ಮ ಭಕ್ತರಿಗೆ ಅಭಯವನ್ನು ನೀಡುತ್ತೀರಿ. ಆದ ಕಾರಣ ಹೇ ಪ್ರಾಣನಾಥ ವಿಶ್ವೇಶ್ವರನೇ, ಪ್ರಸನ್ನನಾಗು ಮತ್ತು ನಾನು ಕೇಳಬೇಕಾಗಿರುವ ಈ ಪ್ರಶ್ನೆಗೆ ಉತ್ತರ ನೀಡಿರಿ. ಹೇ ಸರ್ವವ್ಯಾಪಕನೇ, ನಾನು ಈಗಲೇ ತಮ್ಮಿಂದ ಅದೆಷ್ಟೋ ಪ್ರಕಾರಗಳ ಧಾರ್ಮಿಕ ಕಥೆಗಳನ್ನು ಕೇಳಿರುವೆ. ಆದರೆ ಈಗ ನನಗೆ ಮಾಘಮಾಸದ ಮಹಿಮೆಯನ್ನು ಕೇಳುವ ಬಯಕೆಯಾಗಿದೆ. ಅದನ್ನು ತಾವು ಈಗ ವರ್ಣಿಸಿರಿ. ಈ ಮೊದಲು ಪ್ರಥಮವಾಗಿ ಇದನ್ನು ಯಾರು ಆಚರಿಸಿದರು? ಇದರ ವಿಧಿವಿಧಾನಗಳೇನು? ಇದರ ದೇವತೆ ಯಾರು? ಎಂಬ ಎಲ್ಲ ವಿಷಯಗಳನ್ನು ವಿಸ್ತಾರವಾಗಿ ವರ್ಣಿಸಿರಿ. ತಾವು ಹೇಗೋ ಭಕ್ತರ ಮೇಲೆ ಅನುಕಂಪವನ್ನು ತೋರಿಸುವವರಲ್ಲವೇ? ಎಲ್ಲ ಭಕ್ತರಿಗೂ ಮಂಗಳವನ್ನು ನೀಡುವುದಲ್ಲವೇ? ಮಹೇಶ್ವರನು ಮಾಘಮಾಸದ ಮಹಾತ್ಮೆಯನ್ನು ಈ ರೀತಿಯಾಗಿ ವಿವರಿಸುತ್ತಾನೆ. ಅಥ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ತ್ರಯೋದಶೋಧ್ಯಾಯ 13ನೇ ದಿನದ ಪಾರಾಯಣ. ಶಿವನು ಪಾರ್ವತಿಗೆ ಮಾಘಮಾಸ ಮಹಿಮೆಯನ್ನು ವಿವರಿಸಿರುವುದು. ವಸಿಷ್ಠ ಮಹರ್ಷಿಗಳು ದಿಲೀಪನಿಗೆ ಮಾರ್ಕಂಡೇಯ ವೃತ್ತಾಂತವನ್ನು ಶಿವಲಿಂಗಾಕಾರ ವೃತ್ತಾಂತವನ್ನು ವಿವರಿಸಿದ ಬಳಿಕ ಇನ್ನಷ್ಟು ಕೇಳಬೇಕೆಂಬ ಕುತೂಹಲ ವ್ಯಕ್ತಪಡಿಸಿದ ದಿಲೀಪ ಮಹಾರಾಜನು ಮತ್ತೆ ಹೀಗೆ ಪ್ರಶ್ನಿಸಿದನು. ಪೂಜ್ಯರೇ, ಈ ಮಾಘಮಾಸದ ಮಹಿಮೆಯನ್ನು ಇನ್ನಷ್ಟು ಕೇಳಬೇಕೆಂಬ ಕೋರಿಕೆ ಉಂಟಾಗಿದೆ ಎಂದು ಪ್ರಾರ್ಥಿಸಿದಾಗ ವಸಿಷ್ಠರು ಹೇಳತೊಡಗಿದರು. ಮೊದಲು ಪಾರ್ವತಿ ದೇವಿಗೆ ಶಿವನು, ನಾರದರಿಗೆ ಬ್ರಹ್ಮನು ಮಾಘಮಾಸದ ಮಹಿಮೆಯನ್ನು ಕುರಿತು ಹೇಳಿದ್ದಾರೆ. ಆದ್ದರಿಂದ ಶಿವನು ಪಾರ್ವತಿಗೆ ಹೇಳಿದ ವಿಧಾನವನ್ನು ವಿವರಿಸುವೆ ಕೇಳು. ಒಂದು ದಿನ ಪರಶಿವನು ಗಣಾದಿಗಳಿಂದ ಸೇವಿತನಾಗಿ ನಾನಾ ರತ್ನ ವಿಭೂಷಿತವಾದ ಕೈಲಾಸದಲ್ಲಿನ ಮಂದಾರ ವೃಕ್ಷದ ಸಮೀಪ ಏಕಾಂತವಾಗಿ ಕುಳಿತಿರುವ ಸಮಯದಲ್ಲಿ ಜಗಜ್ಜನನಿ ಪಾರ್ವತೀ ದೇವಿಯು ಪತಿಯ ಪಾದಗಳಿಗೆ ನಮಸ್ಕರಿಸಿ, ಸ್ವಾಮಿ, ನಿಮ್ಮಿಂದ ಅನೇಕ ಪುಣ್ಯ ವಿಷಯಗಳನ್ನು ಅರಿತಿದ್ದೇನೆ. ಆದರೆ ಪ್ರಯಾಗ ಕ್ಷೇತ್ರದ ಮಹಿಮೆಯನ್ನು, ಮಾಘಮಾಸದ ಮಹಿಮೆಯನ್ನು ಕೇಳಬೇಕೆಂಬ ಅಪೇಕ್ಷೆಯುಂಟಾಗಿದೆ. ಆದ್ದರಿಂದ ಈ ಏಕಾಂತ ಸಮಯದಲ್ಲೇ ಕ್ಷೇತ್ರ ಮಹಿಮೆಯನ್ನು ವಿವರಿಸಬೇಕೆಂದು ಪ್ರಾರ್ಥಿಸುತ್ತಿರುವೆ ಎಂದು
ಕೇಳಿದಾಗ ಪಾರ್ವತಿ ಪತಿಯಾದ ಶಂಕರನು ಮಂದಹಾಸದಿಂದ ಹೀಗೆ ವಿವರಿಸಿದನು. ದೇವಿ, ನಿನ್ನ ಇಷ್ಟವನ್ನು ಖಂಡಿತ ಈಡೇರಿಸುತ್ತೇನೆ, ಶ್ರದ್ಧೆಯಿಂದ ಕೇಳು ಎಂದು. ಸೂರ್ಯನು ಮಕರ ರಾಶಿಯಲ್ಲಿ ಇರುವಾಗ ಮಾಘ ಮಾಸದ ಪ್ರಾತಃ ಕಾಲದಲ್ಲಿ ಯಾವ ಮನುಷ್ಯನು ನದಿಯಲ್ಲಿ ಸ್ನಾನ ಮಾಡುತ್ತಾನೆಯೋ ಅಂತಹ ಸಕಲ ಪಾಪಗಳಿಂದಲೂ ವಿಮುಕ್ತನಾಗುವನು, ಜನ್ಮಾಂತರದಲ್ಲಿ ಮೋಕ್ಷವನ್ನು ಹೊಂದುತ್ತಾನೆ. ಹಾಗೆಯೇ ಮಾಘ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿದ್ದಾಗ ಪ್ರಯಾಗ ಕ್ಷೇತ್ರದಲ್ಲಿ ಮಾನವನು ಸ್ನಾನ ಮಾಡಿದರೆ ಆತನಿಗೆ ವೈಕುಂಠ ಪ್ರಾಪ್ತಿಯಾಗುತ್ತದೆ. ಅಷ್ಟೇ ಅಲ್ಲದೆ ಜೀವನದಿ ಇಲ್ಲದಿದ್ದರೂ ಕಡೆಗೆ ಗೋದಾವರಿಯಲ್ಲಿ ಪಾದಗಳು ಮುಳುಗುವಷ್ಟು ನೀರಿರುವ ಕಡೆಯಾಗಲಿ ಸರೋವರದಲ್ಲೇ ಆಗಲಿ ಮಾಘ ಮಾಸದ ಪ್ರಾತಃ ಕಾಲದ ಸ್ನಾನ ಉನ್ನತ ಫಲವನ್ನು ಕೊಡುವುದಲ್ಲದೆ ಸಮಸ್ತ ಪಾಪಗಳು ಬಿಟ್ಟು ಹೋಗುತ್ತವೆ. 2ನೇ ದಿನ ಸ್ನಾನ ಮಾಡಿದರೆ ವಿಷ್ಣು ಲೋಕಕ್ಕೆ ಹೋಗುತ್ತಾರೆ. 3ನೇ ದಿನದ ಸ್ನಾನದಿಂದ ವಿಷ್ಣು ದರ್ಶನ ಉಂಟಾಗುತ್ತದೆ. ಮಾಘ ಮಾಸದಲ್ಲಿ ಪ್ರಯಾಗ ಕ್ಷೇತ್ರದಲ್ಲಿರುವ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಆ ಮನುಷ್ಯನಿಗೆ ಮರುಜನ್ಮ ಇರುವುದೇ ಇಲ್ಲ. ದೇವಿ, ಮಾಘ ಮಾಸದ ಸ್ನಾನ ಫಲ ಇಷ್ಟಿಷ್ಟೆಂದು ಹೇಳಲು ಆಗುವುದಿಲ್ಲ. ಮಾಘ ಮಾಸದಲ್ಲಿ ಭಾಸ್ಕರನು ಮಕರ ರಾಶಿಯಲ್ಲಿರುವಾಗ ಯಾವುದು ಅನುಕೂಲಕರವೋ, ಅಂದರೆ ನದಿಯಾಗಲಿ ಕೆರೆಯಾಗಲಿ ಬಾವಿಯಾಗಲಿ ಕಾಲುವೆಯಾಗಲಿ ಗೋಪಾದ ಮುಳುಗುವಷ್ಟು ನೀರಿರುವ ಕಡೆಯಾಗಲಿ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿ ಸೂರ್ಯ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ದಾನ ಧರ್ಮ ಮಾಡಿ ಶಿವನ ಆಲಯದಲ್ಲಾಗಲಿ ವಿಷ್ಣುವಿನ ಆಲಯದಲ್ಲಾಗಲಿ ದೀಪ ಹಚ್ಚಿ ಭಕ್ತಿ ಶ್ರದ್ಧೆಗಳಿಂದ ಪೂಜೆ ಮಾಡಿದ ಮನುಷ್ಯನಿಗೆ ಬರುವ ಪುಣ್ಯ ಫಲ ಅಷ್ಟಿಷ್ಟಲ್ಲ. ಯಾವ ಮನುಷ್ಯನಾದರೂ ತನ್ನ ಶರೀರದಲ್ಲಿ ಶಕ್ತಿ ಇಲ್ಲದೆ ನಡೆಯಲಾಗದಂಥವನು ಗೋಪಾದ ಮುಳುಗುವಷ್ಟು ನೀರಿರುವ ನದಿಗಳಾಗಲಿ ಕಡೆಗೆ ಬಾವಿಯಲ್ಲಾಗಲಿ ಸ್ನಾನ ಮಾಡಿ ಶ್ರೀಹರಿಯ ದರ್ಶನ ಮಾಡಿದರೆ ಆತ ಎಂಥದ್ದೇ ಕಷ್ಟವನ್ನು ಅನುಭವಿಸುತ್ತಿದ್ದರೂ ಆ ಕಷ್ಟಗಳೆಲ್ಲ ಮೋಡದಂತೆ ಚದುರಿ ಹೋಗಿ ವಿಮುಕ್ತನಾಗುತ್ತಾನೆ. ಯಾರಾದರೂ ತಿಳಿದೋ ತಿಳಿದೆಯೋ ಮಾಘ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿರುವಾಗ ನದಿ ಸ್ನಾನ ಮಾಡಿದರೆ ಆತನಿಗೆ ಅಶ್ವಮೇಧ ಯಾಗ ಮಾಡಿದ ಫಲ ದೊರೆಯುತ್ತದೆ. ಅಷ್ಟೇ ಅಲ್ಲದೆ ಮಾಘ ಮಾಸವಿಡೀ ಪ್ರಾತಃ ಕಾಲದಲ್ಲಿ ನದಿ ಸ್ನಾನ ಮಾಡಿ ಶ್ರೀಮನ್ನಾರಾಯಣನನ್ನು ಪೂಜಿಸಿ ಸಾಯಂಕಾಲದ ಸಮಯದಲ್ಲಿ ಮಾಘ ಪಾರಾಯಣ ಮಾಡಿ ಶಿವನ ಆಲಯದಲ್ಲಾಗಲಿ ವಿಷ್ಣುವಿನ ಆಲಯದಾಗಲಿ ದೀಪ ಹಚ್ಚಿ ಪ್ರಸಾದ ಸೇವಿಸಿದರೆ ಆತನಿಗೆ ಖಂಡಿತವಾಗಿ ವಿಷ್ಣು ಲೋಕ ಪ್ರಾಪ್ತಿಯಾಗುವುದಲ್ಲದೆ ಪುನರ್ಜನ್ಮ ಎಂದಿಗೂ ಬರುವುದಿಲ್ಲ. ಹೀಗೆ ಪುರುಷ ಶ್ರೇಷ್ಠರೇ ಅಲ್ಲದೆ ಸ್ತ್ರೀಯರೂ ಕೂಡ ಆಚರಿಸಬಹುದು. ಮಾನವ ಜನ್ಮವೆತ್ತಿದ ನಂತರ ಮತ್ತೆ ಘೋರ ಪಾಪಗಳನ್ನು ಮಾಡಿ ಮರಣಾನಂತರದಲ್ಲಿ ಕ್ರೂರವಾದ ನರಕಯಾತನೆಯನ್ನು ಅನುಭವಿಸುವುದಕ್ಕಿಂತ ತಾನು ಬದುಕಿರುವಷ್ಟು ಕಾಲ ಮಾಘ ಮಾಸದಲ್ಲಿ ನದಿ ಸ್ನಾನ ಮಾಡಿ ದಾನ ಧರ್ಮ ಪುಣ್ಯಾಚರಣೆಗಳನ್ನು ಆಚರಿಸಿ ವೈಕುಂಠ ಹೊಂದುವುದು ಶ್ರೇಯಸ್ಕರವಲ್ಲವೇ? ಇದೇ ಮನುಷ್ಯನಿಗೆ ಮೋಕ್ಷವನ್ನು ಪಡೆಯಲು ಶ್ರೇಷ್ಠವಾದ ಮಾರ್ಗ. ಓ ಪಾರ್ವತಿಯೇ, ಅವನು ಅನುಭವಿಸುವ ನರಕ ಯಾತನೆಗಳನ್ನು ಕುರಿತು ವಿವರಿಸುತ್ತೇನೆ, ಸಾವಧಾನವಾಗಿ ಕೇಳು. ನಾನು ತಿಳಿಯಪಡಿಸಿದ ರೀತಿಯಲ್ಲಿ ಯಾವ ಮನುಷ್ಯನು ಮಾಘ ಮಾಸದ ಪ್ರಾತಃ ಕಾಲದಲ್ಲಿ ನದಿ ಸ್ನಾನ ಮಾಡಿ ಜಪವನ್ನಾಗಲಿ ವಿಷ್ಣು ಪೂಜೆಯನ್ನಾಗಲಿ ಯಥಾಶಕ್ತಿ ದಾನಾದಿ ಪುಣ್ಯಗಳನ್ನು ಮಾಡುವುದಿಲ್ಲವೋ ಅಂಥವನು ಮರಣಾನಂತರದಲ್ಲಿ ಸಮಸ್ತ ನರಕ ಬಾಧೆಗಳನ್ನು ಅನುಭವಿಸುತ್ತಾ ಕುಂಭಿವಸವೆಂಬ ನರಕದಲ್ಲಿ ತಳ್ಳಲ್ಪಡುತ್ತಾನೆ, ಅಗ್ನಿಯಲ್ಲಿ ಸುಡಲ್ಪಡುತ್ತಾನೆ, ಗರಗಸದಿಂದ ಖಡ್ಗದಿಂದ ಕತ್ತರಿಸಲ್ಪಡುತ್ತಾನೆ, ಕುತ ಕುತ ಕುದಿಯುವ ಎಣ್ಣೆಯಲ್ಲಿ ಹಾಕಲ್ಪಡುತ್ತಾನೆ, ಭಯಂಕರವಾದ ಯಮಕಿಂಕರರಿಂದ ಪೀಡಿಸಲ್ಪಡುತ್ತಾನೆ. ಯಾವ ಸ್ತ್ರೀ ಬೆಳಗಿನ ಜಾವವೇ ಎದ್ದು ಕಾಲಕೃತ್ಯಗಳನ್ನು ಪೂರೈಸಿಕೊಂಡು ನದಿಗೆ ಹೋಗಿ ಸ್ನಾನ ಮಾಡಿ ಸೂರ್ಯ ನಮಸ್ಕಾರ ವಿಷ್ಣು ಪೂಜೆ ಮಾಡಿ ತನ್ನ ಪತಿಪಾದಗಳಿಗೆ ನಮಸ್ಕರಿಸಿ ಅತ್ತೆ ಮಾವಂದಿರ ಸೇವೆ ಮಾಡುವಳೋ ಅಂತಹ ಉತ್ತಮ ಸ್ತ್ರೀ ಮುತ್ತೈದೆತನದಿಂದ ಬಾಳಿ ಇಹಪರದಲ್ಲಿ ಸಕಲ ಸೌಭಾಗ್ಯಗಳನ್ನು ಅನುಭವಿಸುವವಳು. ಇದು ಸತ್ಯಾತೀತ ಸತ್ಯ. ಮಾಘ ಮಾಸದಲ್ಲಿ ಯಾವ ಸ್ತ್ರೀ ಹಾಗೆ ಮಾಡುವುದಿಲ್ಲವೋ ಅಂತಹ ಸ್ತ್ರೀಯ ಮುಖವು ನೋಡಿದ ಕೂಡಲೇ ಸಕಲ ದೋಷಗಳು ಉಂಟಾಗುವುದಲ್ಲದೆ ಆಕೆಯು ಹಂದಿ ನಾಯಿ ಜನ್ಮ ತಾಳಿ ದೀನ ಸ್ಥಿತಿಯನ್ನು ತಲುಪುತ್ತಾಳೆ. ಮಾಘ ಮಾಸ ಸ್ನಾನಕ್ಕೆ ವಯೋಮಿತಿ ಇಲ್ಲ. ಬಾಲಕನಾದರೂ ಯುವಕನಾದರೂ ವೃದ್ಧರಾದರೂ ಸ್ತ್ರೀಯರಾದರೂ ಬಾಲಕಿಯಾದರೂ ಯೌವನವತಿಯಾದರೂ ಯಾವ ಆಶ್ರಮದವರಾದರೂ ಯಾವ ಕುಲದವರಾದರೂ ಕೂಡ ಮಾಘ ಮಾಸ ಸ್ನಾನವನ್ನು ಮಾಡಬಹುದು. ಈ ಮಾಸದಲ್ಲಿ ತುಂಬ ನೇಮ ನಿಷ್ಠೆಗಳಿಂದ ಇದ್ದಲ್ಲಿ ಕೋಟಿ ಯಜ್ಞ ಮಾಡಿದಷ್ಟು ಪುಣ್ಯ ಉಂಟಾಗುತ್ತದೆ. ಇದು ಎಲ್ಲರಿಗೂ ಶುಭಕರ ಮತ್ತು ಶ್ರೇಯೋದಾಯಕವಾದದ್ದು.
ಪಾರ್ವತಿ ಕೆಟ್ಟವರ ಸಹವಾಸ ಮಾಡಿದವರು, ಬ್ರಹ್ಮಹತ್ಯಾದಿ ಮಹಾಪಾಪಗಳನ್ನು ಮಾಡಿದವರು, ಬಂಗಾರವನ್ನು ಕದ್ದವರು, ಗುರುಪತ್ನಿಯೊಂದಿಗೆ ದೈಹಿಕ ಸಂಬಂಧವುಳ್ಳವರು, ಮದ್ಯ ಸೇವಿಸಿ ಪರಸ್ತ್ರೀಯರೊಂದಿಗೆ ಸಂಪರ್ಕ ಹೊಂದುವವರು, ಪ್ರಾಣಿ ಹಿಂಸೆ ಮಾಡುವವರು, ಮಾಘ ಮಾಸದಲ್ಲಿ ನದಿ ಸ್ನಾನ ಮಾಡಿ ವಿಷ್ಣುವನ್ನು ಪೂಜಿಸಿದರೆ ಅವರ ಸಮಸ್ತ ಪಾಪಗಳು ನಶಿಸಿ ಹೋಗುವುದಲ್ಲದೆ ಜನ್ಮಾಂತರದಲ್ಲಿ ವೈಕುಂಠ ಪ್ರಾಪ್ತಿಯಾಗುವುದು. ಹಾಗೂ ಕುಲಭ್ರಷ್ಟನಾದವನು, ಕಿಂಚಿತ್ ಮಾತ್ರವಾದರೂ ದಾನ ಧರ್ಮಗಳನ್ನು ಮಾಡದವನು, ಪರರನ್ನು ವಂಚಿಸಿ ಅವರ ಬಳಿ ಇದ್ದ ಧನವನ್ನು ಅಪಹರಿಸಿದವನು, ಸುಳ್ಳು ಹೇಳಿ ಕಾಲ ಕಳೆಯುವವನು, ಮಿತ್ರದ್ರೋಹಿ, ಹತ್ಯೆ ಮಾಡುವವನು, ಬ್ರಾಹ್ಮಣರನ್ನು ಹಿಂಸಿಸುವವನು, ಸದಾ ವ್ಯಭಿಚಾರ ಗೃಹಗಳಲ್ಲಿ ಓಡಾಡಿ ತಾಳಿ ಕಟ್ಟಿದ ಮಡದಿ ಮಕ್ಕಳಿಗೆ ಕಷ್ಟ ಕೊಡುವವನು, ರಾಜದ್ರೋಹಿ, ಗುರುದ್ರೋಹಿ, ದೈವಭಕ್ತಿ ಇಲ್ಲದವನು, ದೈವಭಕ್ತರನ್ನು ಹೀಯಾಳಿಸುವವನು, ದುರಹಂಕಾರವುಳ್ಳವನಾಗಿ ತಾನೇ ದೊಡ್ಡವನೆಂಬ ಅಹಂಭಾವದಿಂದ ದೈವ ಕಾರ್ಯಗಳನ್ನು ಹಾಳು ಮಾಡುತ್ತಾ ದಂಪತಿಗಳ ನಡುವೆ ವಿಭೇದಗಳನ್ನು ಉಂಟು ಮಾಡಿ ಸಂಸಾರವನ್ನು ಬೇರ್ಪಡಿಸುವವನು, ಮನೆಗಳನ್ನು ಹಾಳು ಮಾಡುವವನು, ಕೆಟ್ಟ ಕೆಲಸಗಳಿಗೆ ಪ್ರೋತ್ಸಾಹಿಸುತ್ತಿರುವವನು, ಈ ರೀತಿಯಾದ ಪಾಪಕರ್ಮಗಳನ್ನು ಮಾಡುವವನೂ ಸಹಿತ ಯಾವುದೇ ಪ್ರಾಯಶ್ಚಿತ್ತ ಕಾರ್ಯಗಳನ್ನು ಮಾಡದೆಯೇ ಮಾಘ ಮಾಸದಲ್ಲಿ ಸ್ನಾನ ಮಾಡಿದ ಮಾತ್ರಕ್ಕೆ ಪವಿತ್ರನಾಗುವನು. ದೇವಿ, ಇನ್ನೂ ಇದರ ಮಹಿಮೆಯನ್ನು ವಿವರಿಸುತ್ತೇನೆ ಕೇಳು. ತಿಳಿದೋ ತಿಳಿದೆಯೋ ಪಾಪ ಮಾಡುವವನು, ಕ್ರೂರ ಕರ್ಮಗಳನ್ನು ಆಚರಿಸುವವನು, ಲಜ್ಜೆ ಬಿಟ್ಟು ತಿರುಗಾಡುವವನು, ಬ್ರಾಹ್ಮಣ ದ್ವೇಷಿ ಮುಂತಾದವರು ಮಾಘ ಮಾಸದಲ್ಲಿ ಉದಯ ಕಾಲದಲ್ಲೇ ನದಿಗೆ ಹೋಗಿ ಸ್ನಾನ ಮಾಡಿದರೆ ಅವರ ಪಾಪಗಳೆಲ್ಲವೂ ನಾಶವಾಗುತ್ತವೆ. ಮಾಘ ಮಾಸದ ಸ್ನಾನವನ್ನು ಪ್ರಾತಃ ಕಾಲದಲ್ಲಿಯೇ ಮಾಡಬೇಕು. ಹಾಗೆ ಮಾಡಿದರೆ ಸತ್ಫಲ ಉಂಟಾಗುತ್ತದೆ. ಯಾವ ಮನುಷ್ಯ ಭಕ್ತಿ ಶ್ರದ್ಧೆಗಳಿಂದ ಮಾಘ ಮಾಸದ ಮೊದಲಿನಿಂದ ಕೊನೆಯವರೆಗೂ ಸ್ನಾನವನ್ನು ಮಾಡುವ ಸಂಕಲ್ಪವನ್ನು ಮಾಡುತ್ತಾನೋ ಅಂತಹ ಮನುಷ್ಯನಿಗೆ ಪಾಪಗಳು ತೊಲಗಿ ಯಾವುದೇ ದೋಷವು ಉಂಟಾಗದೆ ಪರಿಶುದ್ಧನಾಗುತ್ತಾನೆ ಮತ್ತು ಆತನು ಮೋಕ್ಷವನ್ನು ಪಡೆಯುತ್ತಾನೆ. ಶಾಂಭವಿ, 12 ಮಾಸಗಳಲ್ಲಿ ಮಾಘ ಮಾಸ ಅತ್ಯಂತ ಪವಿತ್ರವಾದದ್ದು. ಸಕಲ ದೇವತೆಗಳಿಗೆ ಶ್ರೀಮನ್ನಾರಾಯಣನು ಪ್ರಮುಖನು. ಎಲ್ಲ ಶಾಸ್ತ್ರಗಳಲ್ಲಿಯೂ ವೇದ ಪ್ರಧಾನವಾದದ್ದು. ಎಲ್ಲ ಜಾತಿಗಳಲ್ಲಿಯೂ ಬ್ರಾಹ್ಮಣನು ಅಧಿಕನು. ಎಲ್ಲ ಪರ್ವತಗಳಲ್ಲಿಯೂ ಮೇರು ಪರ್ವತ ಉನ್ನತವಾದದ್ದು. ಹಾಗೆಯೇ ಎಲ್ಲ ಮಾಸಗಳಲ್ಲಿ ಮಾಘ ಮಾಸ ಶ್ರೇಷ್ಠವಾದದ್ದು. ಆ ಮಾಸದಲ್ಲಿ ಆಚರಿಸುವ ಯಾವ ಅಲ್ಪ ಕಾರ್ಯವೇ ಆದರೂ ಉನ್ನತ ಫಲಗಳನ್ನು ಉಂಟಾಗಿಸುತ್ತದೆ. ಚಳಿಯೆಂದು ಸ್ನಾನ ಮಾಡಿದ ಮನುಷ್ಯ ತನಗೆ ಲಭ್ಯವಾಗಿರುವ ಪುಣ್ಯ ಫಲವನ್ನು ಕಾಲಿನಿಂದ ಒದ್ದಂತೆಯೇ ಆಗುತ್ತದೆ. ವಯೋವೃದ್ಧರು, ರೋಗಿಗಳು ಚಳಿಯಲ್ಲಿ ತಣ್ಣೀರಿನ ಸ್ನಾನ ಮಾಡಲಾರರು. ಆದ್ದರಿಂದ ಅಂಥವರಿಗೆ ಒಣಗಿದ ಕಟ್ಟಿಗೆಗಳನ್ನು ತಂದು ಬೆಂಕಿ ಮಾಡಿ ಅವರಿಗೆ ಚಳಿ ಕಾಯಿಸಿ ನಂತರ ಸ್ನಾನ ಮಾಡಿಸಿದರೆ ಆ ಸ್ನಾನದ ಫಲವನ್ನು ಪಡೆಯಬಲ್ಲರು. ಇದ್ಯಾವುದೂ ಅಲ್ಲದೆ ಚಳಿ ಕಾಸಿದವರು ಸ್ನಾನ ಮಾಡಿ ಶ್ರೀಹರಿಯ ದರ್ಶನ ಮಾಡಿ ನಂತರ ಅಗ್ನಿದೇವನಿಗೆ, ಸೂರ್ಯ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ನೈವೇದ್ಯವಿಡಬೇಕು. ಮಾಘ ಮಾಸದಲ್ಲಿ ಪರಿಶುದ್ಧನಾದ ಒಬ್ಬ ಬಡ ಬ್ರಾಹ್ಮಣನಿಗೆ ವಸ್ತ್ರದಾನ ಮಾಡಿದರೆ ಉತ್ತಮ ಫಲ ಉಂಟಾಗುತ್ತದೆ. ಈ ರೀತಿಯಾಗಿ ಆಚರಿಸುವವರನ್ನು ನೋಡಿ ಯಾವ ಮನುಷ್ಯನಾದರೂ ಅಸಹಿಸಿಕೊಂಡಲ್ಲಿ ಇಲ್ಲವೇ ಅಡಚಣೆ ಉಂಟು ಮಾಡಿದ್ದಲ್ಲಿ ಮಹಾಪಾಪಗಳು ಪ್ರಾಪ್ತವಾಗುತ್ತವೆ. ಮಾಘ ಮಾಸ ಪ್ರಾರಂಭವಾದೊಡನೆ ವೃದ್ಧರಾದ ತಂದೆ ತಾಯಿಯರನ್ನು, ತನ್ನ ಮಡದಿಯನ್ನು ಇಲ್ಲವೇ ಕುಟುಂಬ ಸದಸ್ಯರೆಲ್ಲರೂ ಮಾಘ ಮಾಸ ಸ್ನಾನ ಮಾಡುವಂತೆ ಯಾವ ಮನುಷ್ಯ ಮಾಡುತ್ತಾನೆಯೋ ಆತನಿಗೆ ಮಾಘ ಮಾಸ ಫಲ ಖಂಡಿತ ಉಂಟಾಗುತ್ತದೆ. ಆ ರೀತಿಯಾಗಿಯೇ ಬ್ರಾಹ್ಮಣನಿಗಾಗಲಿ, ವೈಶ್ಯನಿಗಾಗಲಿ, ಕ್ಷತ್ರಿಯನಿಗಾಗಲಿ, ಶೂದ್ರನಿಗಾಗಲಿ ಮಾಘ ಮಾಸ ಸ್ನಾನ ಮಾಡುವಂತೆ ಹೇಳಿದರೆ ಅವರು ಪುಣ್ಯಲೋಕಕ್ಕೆ ಹೋಗುವುದಕ್ಕೆ ಯಾವುದೇ ಅಡಚಣೆ ಇರುವುದಿಲ್ಲ. ಮಾಘ ಮಾಸ ಸ್ನಾನ ಮಾಡದವರನ್ನಾಗಲಿ, ಮಾಡಲಾಗದೇ ಇರುವವರನ್ನಾಗಲಿ, ಪ್ರೋತ್ಸಾಹಿಸಿದವರನ್ನಾಗಲಿ ನೋಡಿ ಆಕ್ಷೇಪಿಸುವ, ಪರಿಹಾಸ ಮಾಡುವವರಿಗೆ ಘೋರ ನರಕಯಾತನೆ ಉಂಟಾಗುವುದಲ್ಲದೆ ಆಯುಕ್ಷೀಣ, ವಂಶಕ್ಷೀಣ ಉಂಟಾಗಿ ದರಿದ್ರರಾಗುತ್ತಾರೆ. ವೃದ್ಧರು, ವ್ಯಾಧಪೀಡಿತರು, ನಡೆಯುವುದಕ್ಕೂ ಶಕ್ತಿ ಇಲ್ಲದವರು ಮಾಘ ಮಾಸದಲ್ಲಿ ಕೈಕಾಲು ಮುಖ ತೊಳೆದುಕೊಂಡು ತಲೆಯ ಮೇಲೆ ನೀರು ಪ್ರೋಕ್ಷಿಸಿಕೊಂಡು ಸೂರ್ಯ ನಮಸ್ಕಾರ ಮಾಡಿ ಮಾಘ ಪುರಾಣವನ್ನು ಓದುವುದಾಗಲಿ ಕೇಳುವುದಾಗಲಿ ಮಾಡಿದರೆ ಜನ್ಮಾಂತರದಲ್ಲಿ ವಿಷ್ಣು ಸಾನ್ನಿಧ್ಯವನ್ನು ಹೊಂದುವರು. ಪಾಪ ದರಿದ್ರ ಕಳೆದು ಹೋಗಬೇಕೆಂದರೆ ಮಾಘ ಮಾಸ ಸ್ನಾನಕ್ಕಿಂತಲೂ ಮತ್ತೊಂದು ಪುಣ್ಯ ಕಾರ್ಯ ಯಾವುದೂ ಇಲ್ಲ. ಮಾಘ ಮಾಸದಲ್ಲಿ ಉಂಟಾಗುವ ಫಲ ಎಂಥದ್ದೆಂದರೆ 100 ಅಶ್ವಮೇಧ ಯಾಗ ಮಾಡಿ ಬ್ರಾಹ್ಮಣರಿಗೆ ದಕ್ಷಿಣೆ ಕೊಟ್ಟರೆ ಎಂತಹ
ಪುಣ್ಯಫಲ ಉಂಟಾಗುವುದೋ ಮಾಘ ಮಾಸ ಸ್ನಾನದಿಂದ ಅಂತಹ ಪುಣ್ಯಫಲ ಉಂಟಾಗುತ್ತದೆ. ಬ್ರಾಹ್ಮಣ ಹತ್ಯೆ, ಪಿತೃಹತ್ಯಾದಿ ಮಹಾಪಾತಕಗಳು ಮಾಡಿದ ಮನುಷ್ಯನಾದರೂ ಮಾಘ ಮಾಸದಲ್ಲಿ ಕಡುನಿಷ್ಠೆಯಿಂದ ಇದ್ದರೆ ರವರವರಾದಿ ನರಕಗಳಿಂದ ವಿಮುಕ್ತನಾಗುತ್ತಾನೆ. ಆದ್ದರಿಂದ ಓ ಪಾರ್ವತಿ, ಮಾಘ ಮಾಸ ಸ್ನಾನದಿಂದ ಎಂತಹ ಫಲ ಉಂಟಾಗುವುದೆಂದು ವಿವರಿಸಿ ಹೇಳಿದೆ. ನೀನು ಕೂಡ ನಾನು ಹೇಳಿದ ರೀತಿ ಆಚರಿಸು ಎಂದು ಹೇಳಿದನು. ಇತಿ ಪದ್ಮಪುರಾಣೇ ಮಾಘಮಾಸ ಮಹಾತ್ಮೆ ತ್ರಯೋದಶೋಧ್ಯಾಯ.